ಆತ್ಮೀಯ ಪತ್ರಿಕಾ ವರದಿಗಾರ ಸ್ನೇಹಿತರೆ, ಈ ಪತ್ರಿಕಾಗೋಷ್ಠಿ ಕರೆಯುವ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಾಡಳಿತ ದಲಿತರ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳು ಯಾವ ರೀತಿ ಇದೆ ಅಂತ ಇದು ಪ್ರಚಾರ ಮಾಡುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಕರೆದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, 29ನೇ ತಾರೀಕು ಇದೇ ಏಪ್ರಿಲ್ 29ರಂದು ಏನು ಅಂಬಾದುರ್ಗ ಹೋಬಳಿಗೆ ಸೇರಿರುತ್ತೆ, ಕಸ್ಬಾ ಹೋಬಳಿಗೆ ಸೇರಿರ್ತಕ್ಕಂಥ ಸಿಂಗಸಂದ್ರ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರು, SC ಕಾಲೋನಿಯ ಗ್ರಾಮಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಆಚರಣೆ ಮಾಡ್ತಾರೆ. ಆ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ತಗುಡು ಶೀಟಿನ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಮತ್ತು ಆ ಯುವಕರ ಸಂಘ ಅಂತ ಒಂದು ನಾಮಫಲಕನ ಮಾಡಿ ಆ ಕಾಲೋನಿ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಸರ್ಕಾರಿ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮಾಡಿ ಅವರು ಆ ಜಯಂತಿ ಸಹ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಸಮಗ್ರ ಐಕ್ಯತೆಗಾಗಿ ಹೋರಾಡಿದಂಥ ಮಹಾ ಮಾನವತಾವಾದಿ. ಅವರು ಈ ದೇಶದ ಎಲ್ಲ ಸರ್ವ ಧರ್ಮಗಳು ಮತ್ತು ನಾನಾ ಜಾತಿಗಳು ಸಮಾನತೆ ನೀಡಿದಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಎಲ್ಲರೂ ಸಮಾನವಾಗಿರಬೇಕಂತ ಹೇಳ್ಬಿಟ್ಟಿದ್ದೇನೆ. ಸಂವಿಧಾನ ಮುಖಾಂತರ ಕೆಲವು ಹಕ್ಕುಗಳನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶ ಆಗಲಿ ಅಥವಾ ನಮ್ಮ ರಾಜ್ಯ ಆಗಲಿ ಅಥವಾ ನಮ್ಮ ಜಿಲ್ಲೆ ಆಗಲಿ ನಮ್ಮ ತಾಲೂಕಾಗಲಿ ಅಥವಾ ಸಿಂಗಸಂದ್ರ ಗ್ರಾಮ ಆಗಲಿ ಅವರನ್ನು ಪೂಜಿಸ್ತಕ್ಕಂಥ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಅದೇ ರೀತಿ ಅವರು ಆ ಜಯಂತಿಯಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜಿಸಲು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ತಗಡಿನ ಬೋರ್ಡನ್ನು ಚಿಂತಾಮಣಿ ತಾಲೂಕು ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳಾಗಿ ನಡ್ಕೊಂಡು ಆ ಬೋರ್ಡನ್ನು ಕಿತ್ತು ತಗೊಂಡೋಗಿ ಪಂಚಾಯತಿಯಲ್ಲಿ ಬಿಸಾಕಿರ್ತಕ್ಕಂಥ ಒಂದು ಘಟನೆ ಇಲ್ಲಿ ನಡೆದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಗಲಿ ಅಥವಾ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಾಗಲಿ ಎಲ್ಲೂ ಆಗ್ತಾ ಇಲ್ಲ. ಅದು ಯಥೇಚ್ಛವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಆಗ್ತಾ ಇದೆ. ಇದಕ್ಕೆ ಕಾರಣ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ, ಇಲ್ಲಿನ ಆಡಳಿತ ವರ್ಗ ಇಲ್ಲಿ ದಲಿತ ವಿರೋಧವಾಗಿದೆ, ಅಂಬೇಡ್ಕರ್ ವಿರೋಧಿಗಳಾಗಿದ್ದಾರೆ ಅನ್ನೋದಕ್ಕೆ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇರುವಂಥ ವಿಚಾರದಲ್ಲಿ ಈ ತಾಲೂಕು ಆಡಳಿತ ಯಾವ ರೀತಿ ನಡ್ಕೊಂತು, ಅದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡತಕ್ಕಂಥ ವಿಚಾರದಲ್ಲಿ ನಾವೆಲ್ಲ ಸೇರಿ ದಲಿತ ಮುಖಂಡಗಳೆಲ್ಲ ಸೇರಿ ಸಂಘಟನೆಗಳು ಸೇರಿ ಅದನ್ನು ಖಂಡಿಸಿದಾಗ ನಮ್ಮ ಮೇಲೆ ನಾನಾ ರೀತಿ ದೌರ್ಜನ್ಯ ಮಾಡಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆಗಿದೆ. ನಮ್ಮ ಮೇಲೆ ಆಗಿರ್ತಕ್ಕಂಥ ಕೇಸುಗಳಾಗ್ಬೋದು ಅಥವಾ ನಮ್ಮನ್ನು ನಡೆಸ್ಕೊಂಡಂಥ ರೀತಿ ಮತ್ತು ನಮಗೆ ನೋಟಿಸ್ ನೀಡಿ ರೋಡಿ ಶೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆಗಳಾಗ್ತಿರ್ತಕ್ಕಂಥದ್ದಿರ್ಬೋದು, ಇದೆಲ್ಲ ಈ ತಾಲೂಕು ಆಡಳಿತ, 4 ತಾಲೂಕು ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟ ಸರ್ಕಾರದ ಪ್ರತಿನಿಧಿಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಈ ಆಡಳಿತಕ್ಕೆ ನಾವು ಆಗ್ತಕ್ಕಂಥ ಚೀಮಾರಿನ ಅವರು ಕಣ್ಣಿದ್ದು ಕೊಡದಂತೆ ನೋಡ್ತಾ ಇದ್ದಾರೆ. ಆ ಚೀಮಾರಿ ಹಾಕಿದ್ರೂ ನಮಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದ್ರಿಂದ ಅವರ ಮೇಲೆ ಏನು POA ಆ್ಯಕ್ಟ್, ಅಟ್ರಾಸಿಟಿ ಆ್ಯಕ್ಟ್ ಏನಿದೆ ಅದರಲ್ಲಿ ಅವ್ರ ಮೇಲೆ ಕೇಸುಗಳನ್ನು ದಾಖಲೆ ಮಾಡಬೇಕು. ದಾಖಲೆ ಮಾಡಿ ಏನಲ್ಲ ಅವಮಾನ ಮಾಡಿದ್ದಾರೆ ಅಂತ ಸಿಂಗಸಂದ್ರ ಗ್ರಾಮದಲ್ಲಾಗಿರ್ತಕ್ಕಂಥ ಅವಮಾನ ಆಗಿದೆ ಜಾಗದಲ್ಲೇ ಆ ಬೋರ್ಡನ್ನು ಪುನರುಸ್ಥಾಪನೆ ಮಾಡಬೇಕು. ಅದು ಮಾಡದೇ ಇದ್ದ ಪಕ್ಷದಲ್ಲಿ ಏನು ಚಿಂತಾಮಣಿ ನಗರದ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾವ ರೀತಿ ನಡ್ಕೊಂಡ್ರೋ ಅದು ನಾವು ಕಾನೂನು ಹೋರಾಟ ಮಾಡಬೇಕಂತ ತೀರ್ಮಾನ ಆದ್ವಿ. ನಾವು ಅಂಬೇಡ್ಕರ್ ಮೊಮ್ಮಕ್ಕಳು, ನಾವು ಕಾನೂನು ಹೋರಾಟ ಮುಖಾಂತರನೇ ಅನುಮತಿ ಪಡೆದು ಅಲ್ಲಿ ಯಾವ ಥರ ಸ್ಥಾಪನೆ ಮಾಡಬೇಕಂತ ಡಿಸೈಡ್ ಆಗಿದ್ದೆವು. ಇದು ಸಹ ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಸರ್ಕಾರಿ ಜಾಗಗಳಲ್ಲೇ ಸರ್ಕಾರ ಮಂಜೂರಿ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ, ಕಾನೂನಲ್ಲಿರ್ತಕ್ಕಂಥ ಅವಕಾಶ. ಆದರೆ ಸುಪ್ರೀಂ ಕೋರ್ಟ್ ಸರ್ಕಾರಲಾಗಲಿ
ಅಥವಾ DMA ಮಾಡಿರ್ತಕ್ಕಂಥ ಸುತ್ತೋಲೆ ಆಗಲಿ, ಅವ್ರೇನು ಹೇಳ್ತಾರಂದರೆ ನೀವೆಲ್ಲೇ ರಾಷ್ಟ್ರ ನಾಯಕರ ಒಂದು ಪ್ರತಿಮೆಗಳಾಗಲಿ ಅವರ ಹೆಸರುಗಳನ್ನಾಗಲಿ ಇಡಬೇಕಂದ್ರೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಅನುಮತಿ ಪಡೆದು ನೀವು ಸ್ಥಾಪನೆ ಮಾಡಬೇಕಂತ ಹೇಳ್ತಾರೆ. ನಾವು ಆ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಅನುಮತಿ ನಿರಾಕರಿಸ್ತಾರೆ. ಅವರೇ ಒಂದು ಕಡೆ ಅನುಮತಿ ಪಡೆದು ಮರುಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಾವು ಅನುಮತಿ ಕೊಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದು ಯಾವ ಥರ ಇವರು ಹೇಳ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅವ್ರಿಗೆ ಜ್ಞಾನ ಇದೆಯೋ ಅಥವಾ ಓದ್ಕೊಂಡಿದ್ದಾರೋ ಇಲ್ವೋ, ಲಂಚ ಗಿಂಚ ಕೊಟ್ಟೇನಾದರೂ ಅಧಿಕಾರ ಪಡೆದಿದ್ದಾರೋ ಗೊತ್ತಾಗ್ತಾ ಇಲ್ಲ. ನಾವು ಅನುಮತಿಗಾಗಿ ಅರ್ಜಿಗಳು ಸಲ್ಲಿಸ್ತೀವಿ, ಇಂಥ ಕಡೆ ಹಿಂಗೆ ಮಾಡ್ತಾ ಇದ್ದೀವಿ, ಅನುಮತಿ ಕೊಡಿ ಅಂತ. ಇವರೇನು ಹೇಳ್ತಾರೆ, PDO ಆಗಲಿ ಅಥವಾ ಮತ್ತೊಬ್ಬರಾಗಲಿ ಅನುಮತಿ ಕೊಡೋದಕ್ಕೆ ನಮಗೆ ಏನೋ ಪವರೇ ಇಲ್ಲ ಅಂತ ಹೇಳ್ತಾರೆ. ಅನುಮತಿ ಪಡೆದ ಸಂಬಂಧಪಟ್ಟ ಪ್ರಾಧಿಕಾರ, ಫಾರ್ ಎಕ್ಸಾಂಪಲ್ ಏನು ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪುತ್ಥಳಿಯನ್ನು ಸ್ಥಾಪನೆ ಮಾಡುವಾಗ ಅದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅಲ್ಲಿ ಕಮಿಷನರ್ಗೆ ನಾವು ಅನುಮತಿ ಕೊಡಿ ಅಂತ ಕೇಳಿದಾಗ ಅವರು ಯಾವ ಥರ ಇದು ಮಾಡಿದ್ರು, ನಮ್ಮ ಅನುಮತಿ ಪತ್ರನ ಬುಟ್ಟಿಗೆ ಹೆಂಗೆ ಬಿಸಾಕಿದ್ರು, ಏನೇನಾಯಿತು ಅಂತ ಹೇಳಿದ್ರು. ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿರೋದು. ಇಲ್ಲೂ ಸಹ ನಾವು ಈ ಬೋರ್ಡನ್ನು ಹಾಕುವ ಸಂದರ್ಭದಲ್ಲಿ ಅನುಮತಿ ಕೊಡಿ ಅಂತ ಕೇಳಿದಾಗ ಅನುಮತಿ ಕೊಟ್ಟಿರೋದಿಲ್ಲ. ಇನ್ನು ಯಾವ ಪುರುಷಾರ್ಥಕ್ಕಾಗಿ ಇವರು ಸರ್ಕ್ಯುಲರ್ನ ಮತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಹೇಳ್ತಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಸಂಕ್ಷಿಪ್ತವಾಗಿ ನಮ್ಗೆ ವಿವರಣೆ ಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ವಿಶೇಷವಾಗಿ ಚಿಂತಾಮಣಿ ತಾಲೂಕು ಆಡಳಿತ ಒಂದು ಕುತಂತ್ರವನ್ನೇ ಮಾಡ್ತಾ ಇದೆ ಅಂತ ನಮಗಂತೂ ಅನಿಸುತ್ತೆ. ಚಿಂತಾಮಣಿ ತಾಲೂಕು ಇವಾಗ ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೈವೇದಲ್ಲಿ ಮಧ್ಯ ರಸ್ತೆಯಲ್ಲಿ ಪುತ್ಥಳಿ ಸ್ಥಾಪನೆ ಮಾಡಿ ರಾಜಾರೋಷವಾಗಿ ಪೂಜೆಗಳು ಮಾಡ್ತಾಯಿದ್ದಾರೆ. ಅಲ್ಲಿ ಯಾವ ಅನುಮತಿನೂ ಯಾರೂ ಕೇಳಲೂ ಇಲ್ಲ. ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿ ಪುತ್ಥಳಿ ಸ್ಥಾಪನೆ ಮಾಡಿದ್ದಾರೆ. ಇವ್ರು ಕಣ್ಣು ಕಾಣಿಸಲ್ವಾ? ಈ ತಾಲೂಕು ಆಡಳಿತ ಕಣ್ಣು ಕಾಣಿಸಲ್ವಾ? ಒಂದು ತಗಡಿನ ಬೋರ್ಡ್ ಹಾಕಿದ್ರೆ ತಹಶೀಲ್ದಾರ್ ಓಡೋಗ್ತಾರೆ, ಇಒ ಅವರು ಓಡೋಗ್ತಾರೆ, PDO ಅವರು ಓಡೋಗ್ತಾರೆ, ಪೊಲೀಸರು ಓಡೋಗ್ತಾರೆ. ಓಡೋಗ್ಬಿಟ್ಟು ಏನೋ ಆಗ್ಬಿಟ್ಟಿದೆ, ಇಲ್ಲಿ ಪ್ರಳಯ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆ ಬೋರ್ಡನ್ನು ತೆಗಿತಾರಲ್ವಾ? ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಈ ದೇಶದ ಸಮಗ್ರ ಐಕ್ಯತೆಯನ್ನು ಕಾಪಾಡಿರ್ತಕ್ಕಂಥ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವರು ಕೆಲಸಕ್ಕೆ ಸೇರ್ಕೊಂಡಿರೋದು. ನಾವು ಕಟ್ತಕ್ಕಂಥ ಟ್ಯಾಕ್ಸಲ್ಲಿ ಅವ್ರು ಸಂಬಳ ತಗೊಳ್ಳೋದು. ಅಂಥ ಮಹಾನ್ ಭಾವರಿಗೆ ಈ ರೀತಿ ಅವಮಾನ ಮಾಡ್ತಾರೆ ಅಂದರೆ ಅವರು ಮುಂದಿನ ದಿನಗಳಲ್ಲಿ ಕುಷ್ಠರೋಗ ಬಂದು ಸತ್ತೋಗ್ತಾರೆ. ಇದಂತೂ ವಾಸ್ತವ. ಭವಿಷ್ಯತ್ತನ್ನು ಹೇಳ್ತಾ ಇದ್ದೀನಿ. ಆ ಬಾಬಾ ಸಾಹೇಬ್ ಯಾರು ಇದು ಮಾಡ್ತಾರೋ ಅವ್ರು ಯಾರಿಗೂ ಉಳಿದಾರ ಇರಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ತಾಲೂಕು ಆಡಳಿತ. ಇಲ್ಲ ಅಂದರೆ ನಾವಂತೂ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಏನು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ತಾಲೂಕು ಆಡಳಿತಕ್ಕೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಒಂದು ವಾರದೊಳಗಡೆ ಸಿಂಗಸಂದ್ರ ಗ್ರಾಮದಲ್ಲಿ ನೀವು ಎಲ್ಲಿ ಬೋರ್ಡ್ ತೆಗೆದಿದ್ದೀರೋ ಅದು ಸರ್ಕಾರಿ ಸೊತ್ತಾಗಿದೆ. ಸರ್ಕಾರಿ ಸೊತ್ತಾಗಿರೋದ್ರಿಂದ ಅದು ಪಂಚಾಯಿತಿ ಗ್ರಾಮ ಠಾಣೆಗೂ ಸೇರಬಹುದು. ಹಾಗಾಗಿ ಪಂಚಾಯಿತಿಯಿಂದ ಅನುಮತಿ ನೀಡಿ ಏನು ಅಲ್ಲಿ ಬರ್ತಕ್ಕಂಥ 4-5 ಜಾಗ ಅಷ್ಟೇ ಬೇಕಾಗಿತ್ತು, ಅಡಿಗಳು. ಈ ಕಡೆ 5 ಅಡಿಗಳು, ಹಿಂಗೆ 4 ಅಡಿ ಜಾಗ. ಇದನ್ನು ಆ ಬೋರ್ಡ್ಗಾಗಿ ಮೀಸಲಿಟ್ಟು ಅನುಮತಿ ನೀಡಿ ಆ ಬೋರ್ಡನ್ನು ಅಲ್ಲೇ ಪುನರುತ್ಥಾಪನೆ ಮಾಡಬೇಕು. ಇಲ್ಲ ಅಂದರೆ ನಾವು ತಾಲೂಕು ಆಡಳಿತಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದರೆ, ಬೈಬೋದು 140 ಕೋಟಿ ಜನಸಂಖ್ಯೆಯ ಬಹುಜನರ ಆಸ್ತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬರನ್ನ ಇವತ್ತು ಕೆಲವು ಜಾತಿವಾದಿಗಳು ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡೇ ಸಂವಿಧಾನ ಪೀಠಿಕೆಯನ್ನು ಹೋಗ್ತಕ್ಕಂಥ ರಾಜಕಾರಣಿಗಳು ಅಂಬೇಡ್ಕರರಿಗೆ ಹೂಮಾಲೆಯನ್ನು ಹಾಕ್ತಕ್ಕಂಥವರು, ಇವತ್ತು ಅದೇ ಹೂಮಾಲೆಯನ್ನು ಹಾಕ್ತಕ್ಕಂಥವರು ಅಂಬೇಡ್ಕರ್ ಬಗ್ಗೆ ತುಂಬ ಕಾಳಜಿ ಮಾತಾಡ್ತಕ್ಕಂಥ ಸುಮಾರು ಜನ ರಾಜಕಾರಣಿಗಳು, ಜೊತೆಗೆ ಅಧಿಕಾರಿಗಳ ಜಾತಿವಾದಿ ಅಧಿಕಾರಿಗಳ ವರ್ಗ. ಆದರೆ ಅಂಬೇಡ್ಕರ್ ಬರೀ ನಾಮಫಲಕ ಇರೋದ್ರಲ್ಲಿ ಅನುಮತಿ ಕೇಳ್ತಾರೆ, ಪರ್ಮಿಷನ್ ಕೇಳ್ತಾರೆ. ಆದರೆ ಚಿಂತಾಮಣಿಯಲ್ಲಿ ಉದ್ದಗಲಕ್ಕೂ ಇಲ್ಲಿ ನಮ್ಮ ಸರ್ಕಾರಿ
ಹೈಸ್ಕೂಲ್ ಇಟ್ಟಿರ್ತಕ್ಕಂಥ ಗಾಂಧೀಜಿಯವರಿಗೆ ಅನುಮತಿ ಇದೆಯಾ? ಪಾಲಿಟೆಕ್ನಿಕ್ ಇಟ್ಟಿರ್ತಕ್ಕಂಥ ವಿಶ್ವೇಶ್ವರಯ್ಯನಿಗೆ ಅನುಮತಿ ಇದೆಯಾ? ಸುಮಾರು ಚಿಂತಾಮಣಿ ತಾಲೂಕಲ್ಲಿ ಎಲ್ಲ ಇಲಾಖೆಗಳಲ್ಲೂ ದೇವರುಗಳನ್ನು ಇಟ್ಟಿದ್ದಾರೆ. ಇದಕ್ಕೆ ಯಾರು ಅನುಮತಿ ಕೊಟ್ಟಿದ್ದಾರೆ? ಆದರೆ ಬಾಬಾ ಸಾಹೇಬ್ರಿಗೆ ಯಾಕಿದ್ದು ಅಂತ, ಬೇರೆಯವ್ರಿಗೆ ಯಾರಿಗೂ ಇಲ್ಲ, ಇವ್ರಿಗೆ ಯಾಕೆ ಅಂತ. ಮತ್ತು ಇದುವರೆಗೂ ಚಿಂತಾಮಣಿ ತಾಲೂಕಾದ್ಯಂತ ಇದುವರೆಗೂ ದಲಿತರಿಗೆ ಇವತ್ತುವರೆಗೂ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ. ಸೇಮ್ ಚಿಂತಾಮಣಿ ಗ್ರಾಮದಲ್ಲೂ ಸಹಿತ ದಲಿತರಿಗೆ ಇವತ್ತುವರೆಗೂ ಅವರ ಏನಾದರೂ ದೇವಸ್ಥಾನದಲ್ಲಿ ಎಂಟ್ರಿ ಆದರೆ ಅಲ್ಲಿ ರಕ್ತಪಾತ ಆಗ್ತಕ್ಕಂಥ ಸೂಚನೆಗಳು ಜಾಸ್ತಿ ಇದ್ದಾವೆ. ಮುಂದಿನ ದಿನ ಇದೇ ಚಿಂತಾಮಣಿ ಗ್ರಾಮ ಮತ್ತು ಚಿಂತಾಮಣಿ ತಾಲೂಕಲ್ಲಿ ಎಲ್ಲ ದೇವಸ್ಥಾನಗಳಿಗೂ ದಲಿತರಿಗೆ ಪ್ರವೇಶವನ್ನು ಖುದ್ದು ತಾಲೂಕು ಆಡಳಿತ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಬಂದು ಖುದ್ದು ಅವರು ಆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಮಾತುಗಳನ್ನು ಹೇಳ್ತಾ, ಜೊತೆಗೆ ಇದೇ ಏನು ಶಿವಸಂದ್ರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಸ್ಥಳವನ್ನು ಜಾಗವನ್ನು ಖುದ್ದು ತಾಲೂಕು ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇಡೀ ಏನು ಎಲ್ಲಿಂದ ಅದನ್ನು ಚಿಂಚನೂರ ಗ್ರಾಮದಿಂದ ಯಾವ ರೀತಿ ಅದನ್ನು ಎತ್ಕೊಂಡೋದ್ರು ಅದೇ ಜಾಗದಲ್ಲಿ ಮತ್ತೆ ಅಲ್ಲಿ ಮರುಸ್ಥಾಪನೆ ಮಾಡಬೇಕು ನಾವು ಇದನ್ನು ನಾಮಫಲಕವನ್ನು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಇನ್ನು ಮುಂದೆ ಏನಾದರೂ ಇದು ಮಾಡದೇ ಇದ್ದಾಗ ಇಡೀ ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಹಮ್ಮಿಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.